ಎಐಸಿಸಿ ಮುಖಂಡರುಗಳಿಗೆ ನಾವು ಮನವಿ ಮಾಡಿದ್ವಿ, ಇವತ್ತು ಒತ್ತಾಯ ಮಾಡಿದ್ದೇವೆ. ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಂತೇಳಿ. ಬಿಜೆಪಿ ಮತ್ತು JDS ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಇಳಿಸಬೇಕು ಅಂತೇಳಿ, ಒಂದು ಕಡೆ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಡಬಲ್ ಗೇಮ್ ಮಾಡ್ತಾ ಇದೆ. ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯಕ್ಕೆ ಕೊಡ್ತಾ ಇದೆ. ಇದು ಮಾಡಿದ್ರೆ ಏನಾಗ್ತದೆ, ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ. ಮುಂದಿನ ಚುನಾವಣೆಯಲ್ಲಿ ಅವ್ರ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಗ್ತದೆ. ಆ ಕಾರಣದಿಂದ ಹೈಕಮಾಂಡ್ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಏನು ಈ ಷಡ್ಯಂತ್ರಗಳು ನಡೀತಾ ಇದೆ, ಈ ಷಡ್ಯಂತ್ರದ ವಿರುದ್ಧ ಜಾಗೃತರಾಗಬೇಕು ಹೈಕಮಾಂಡ್. ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯವ್ರನ್ನ ಪೂರ್ಣಾವಧಿ CM ಅಂತೇಳಿ ಘೋಷಣೆ ಮಾಡಿ ಈ ರಾಜ್ಯದಲ್ಲಿ ಮುಂದಿನ ಕೂಡ 28 ಚುನಾವಣೆಗಳು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ನೋಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಆಗಲಿಲ್ಲ ಅಂತಂದ್ರೆ ಏನಾಗ್ತದೆ, ಆಗಲೇ ಹೇಳ್ದಂಗೆ ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ಡ್ಯಾಮೇಜ್ ಆಗ್ತದೆ, ನಮಗೆಲ್ಲ ಅಸಮಾಧಾನ ಆಗ್ತದೆ, ನಮ್ಮ ಮನಸ್ಸಿಗೆ ಘಾಸಿ ಆಗ್ತದೆ. ಅದ್ರ ಪರಿಣಾಮ ಏನಾಗ್ತದೆ, ಚುನಾವಣೆಯಲ್ಲಿ ಆಗ್ತದೆ. ಅದಾಗಬಾರ್ದು ಅಂತಂದ್ರೆ ಸಿದ್ದರಾಮಯ್ಯವ್ರನ್ನ ಪೂರ್ಣಾವಧಿ CM ಅಂತೇಳಿ ಘೋಷಣೆ ಮಾಡಬೇಕು. ಮುಂದುವರೆಯಲಿ ಅಹಿಂದ ವರ್ಗಗಳಿಗೆ ಶೋಷಿತ ಸಮುದಾಯಗಳಿಗೆ ಅಹಿಂದ ವರ್ಗಗಳಿಗೆ ಹಿಂದುಳಿದ ಸಮಾಜಗಳಿಗೆ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ಬೇಕೇ ಬೇಕು ಮುಂದುವರೆಯಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರೆಯಲಿ.